ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಕೇಸರಿ ಪಡೆಯ ಭದ್ರಕೋಟೆ ನಳಿನ್ ಕುಮಾರ್ ಕಟೀಲ್ ಅವರಿಂದ ಅಲ್ಲ, ಬಿಜೆಪಿಯಿಂದ, ಹಿಂದುತ್ವದ ಅಜೆಂಡಾದಿಂದ. ಹಿಂದೆ ಇದು ಕೆನರಾ ಕ್ಷೇತ್ರ ಅಂತಿತ್ತು. ಆಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಆದಮೇಲೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ 3 ಬಾರಿ ಲೋಕಸಭಾ ಚುನಾವಣೆ ಆಗಿದೆ. 2009, 2014 ಮತ್ತು 2019 3 ಚುನಾವಣೆಯಲ್ಲಿ ಕೂಡ ನಳಿನ್ ಕುಮಾರ್ ಕಟೀಲ್ ಇಲ್ಲಿ ಸಂಸದರು. ಈ ಬಾರಿ ಕೂಡ ಬಿಜೆಪಿಯಲ್ಲಿ ಟಿಕೆಟ್ ಯಾರಿಗೆ ಅನ್ನುವ ಲೆಕ್ಕಾಚಾರಗಳು ನಡೀತಾ ಇದೆ. ಇನ್ನೂ ಕೂಡ ಅಧಿಕೃತವಾಗಿ ನಳಿನ್ ಕುಮಾರ್ ಕಟೀಲ್ ಅವ್ರಿಗೋ ಅಥವಾ ನವೀನ್ ಕುಮಾರ್ ಕಟೀಲ್ ಅವ್ರಿಗೋ ಅಥವಾ ಇನ್ಯಾರಿಗೋ ಅನ್ನೋದು ಫೈನಲ್ ಆಗಿಲ್ಲ. ಆದರೆ ಕಾಂಗ್ರೆಸ್ ಈ ಕೇಸರಿ ಪಡೆಯನ್ನು ಛಿದ್ರ ಮಾಡೋದಕ್ಕೆ, ಕೇಸರಿ ಭದ್ರಕೋಟೆಯನ್ನು ತನ್ನ ವಶಕ್ಕೆ ಪಡ್ಕೊಳ್ಳೋ ಲೆಕ್ಕಾಚಾರದಲ್ಲಿದೆ. ಆದರೆ ಕಾಂಗ್ರೆಸ್ಗಿರುವ ಅತಿ ದೊಡ್ಡ ಕೊರತೆ ಅಭ್ಯರ್ಥಿಗಳ ಆಯ್ಕೆ. ಕಾಂಗ್ರೆಸ್ನಿಂದ ಈ ಬಾರಿ ಯಾರು ಸೂಕ್ತ ಅಭ್ಯರ್ಥಿ ಅನ್ನೋದಕ್ಕೆ ಉತ್ತರವಿಲ್ಲ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯುವ ನಾಯಕನನ್ನಾಗಿ ಮಿಥುನ್ ರೈ ಅವರನ್ನು ಪ್ರೊಜೆಕ್ಟ್ ಮಾಡೋಕ್ಕೆ ಹೋದರೆ 2,74,000ಕ್ಕೂ ಅಧಿಕ ಮತಗಳ ಅಂತರದಿಂದ ಮಿಥುನ್ ರೈ ಸೋತೋದ್ರು. ಅದಕ್ಕೆ ಮುಂಚೆ ಜನಾರ್ದನ್ ಪೂಜಾರಿ 2 ಸಲ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಸೋತೋದ್ರು. ಆದರೆ 2014 ಮತ್ತು 2019ಕ್ಕೆ ಹೋಲಿಸಿದರೆ ಈ ಬಾರಿ ಕೂಡ ನರೇಂದ್ರ ಮೋದಿ ಅಲೆ ಅದೇ ಪ್ರಮಾಣದಲ್ಲಿ ಇದೆ ಅಂತ ಇಡೀ ದೇಶದಲ್ಲಿ ಗೊತ್ತಾಗ್ತಾ ಇದೆ ಸಮೀಕ್ಷೆಗಳಿಂದ. ಎಲ್ಲಕ್ಕಿಂತ ಮುಖ್ಯವಾಗಿ ಅಬುಧಾಬಿಯಲ್ಲಿನ ಹಿಂದೂ ದೇವಾಲಯ, ಅಯೋಧ್ಯೆಯಲ್ಲಿನ ರಾಮ ಮಂದಿರ, ವಿಶ್ವಗುರುವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರೊಜೆಕ್ಟ್ ಆಗ್ತಿರೋದು. ದೇಶ ಅಂತ ಬಂದಾಗ, ಪ್ರಧಾನಿ ಅಂತ ಬಂದಾಗ ನರೇಂದ್ರ ಮೋದಿ ಮುಖ ಹಾಕ್ಕೊಂಡು ಯಾರು ನಿಂತರೂ ಓಟ್ ಹಾಕಬೇಕು ಅನ್ನೋ ಲೆಕ್ಕಾಚಾರಗಳು. ಇದು ಕಾಂಗ್ರೆಸ್ಗೆ ಅತಿ ದೊಡ್ಡ ಸವಾಲು. ಇಷ್ಟಾದರೂ ಕಾಂಗ್ರೆಸ್ ನುಡಿದಂತೆ ನಾವು ನಡೆದಿದ್ದೇವೆ. ಅಷ್ಟೊಂದು ಹವಾ ಇದ್ದಿರು ವಿಧಾನಸಭಾ ಚುನಾವಣೆಯಲ್ಲಿ ಯಾಕೆ ಬಿಜೆಪಿನ ಕಡೆ ಮಲಗಿಸಿದ್ರಿ? ನಾವು ಏನು ಕಡಿಮೆ ಮಾಡಿದ್ದೀವಿ? ನಾವು ಯಾವ ನಂಬಿಕೆಯನ್ನು ಉಳಿಸ್ಕೊಂಡಿಲ್ಲ. ಕೇವಲ ನಮ್ಮ ಸಾಧನೆಯನ್ನು ಹೇಳೋದಷ್ಟೇ ಅಲ್ಲ, ಬಿ ಜೆ ಪಿಯ ಮೈನಸ್ಗಳನ್ನು, ನೆಗೆಟಿವ್ಗಳನ್ನು ಕೂಡ ನಾವು ಜನರ ಮುಂದೆ ಇಡ್ತೀವಿ ಅಂತ ಲೆಕ್ಕಾಚಾರ. ಹೀಗಾಗಿ ದಕ್ಷಿಣ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಆಗ್ತಾರೆ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಟಫ್ ಕಾಂಪಿಟೇಷನ್. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಕನ್ಫ್ಯೂಷನ್ ಇದೆ. ಅದರಲ್ಲಿ ದಕ್ಷಿಣ ಕನ್ನಡ ಒಂದು. ಅನುಭವಿಗಳಿಗೆ ಮಣೆ ಹಾಕಬೇಕಾ ಅಥವಾ ಹೊಸಬಗರಿಗೆ ಅವಕಾಶವನ್ನು ಕೊಡಬೇಕಾ ಅನ್ನೋ ಗೊಂದಲ. ಮಾಜಿ ಸಚಿವ ರಮನಾಥ್ ರೈ ಅವರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಅದೇ ರೀತಿ ಬಿಲ್ಲವ ಸಮುದಾಯದ ಮುಖಂಡ, ವಕೀಲ ವೃತ್ತಿಯನ್ನು ಮಾಡ್ತಿದ್ದಾರೆ. ಹಾಗೆಯೇ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಬೆಳದಿಂಗಳು ಅನ್ನೋ ಟ್ರಸ್ಟ್ ಮೂಲಕ. ಪದ್ಮರಾಜ್ ಅವರ ಹೆಸರು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಾಕಷ್ಟು ಕೇಳಿ ಬರ್ತಿತ್ತು. ಈಗ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಬಿಜೆಪಿನ ಸೋಲ್ಸೋಕ್ಕೆ ಸೂಕ್ತ ಅಭ್ಯರ್ಥಿ ಅಂತ ಯಾರಾದರೂ ಇದ್ದರೆ ಕಾಂಗ್ರೆಸ್ನಲ್ಲಿ ಅದು UT ಖಾದರ್ ಮಾತ್ರ. ಈ ಕಡೆ ಜಾತ್ಯತೀತವಾಗಿ ಕೂಡ UT ಖಾದರ್ ಅತಿ ದೊಡ್ಡ ಮನುಷ್ಯ. ಎಲ್ಲ ಸಮುದಾಯದ ಜೊತೆ ಹಿಂದೂ ಭೂತಕೋಲದಲ್ಲಿ ಕಾಣಿಸ್ಕೋತಾರೆ. ಅವ್ರನ್ನ ಕರ್ಕೊಬಂದರೆ ಕೂಡ ಹಿಂದುತ್ವದ ಅಲೆಯನ್ನು ಎನ್ಕ್ಯಾಚ್ ಮಾಡ್ಕೋಬೋದು ಅನ್ನೋ ಚರ್ಚೆ ಕೂಡ ಇದೆ. ಮತ್ತೊಂದು ಕಡೆ BK ಹರಿಪ್ರಸಾದ್ ಕಾಂಗ್ರೆಸ್ನಲ್ಲೇ ಇರುವಂಥ ವಿವಾದಿತ ನಾಯಕ. ಕಾಂಗ್ರೆಸ್ಸಿಗರ ಪಾಲಿಗೆ, ಜನರಿಗೆಲ್ಲ. ಒಂದೊಂದ್ಸಲ ಸಿದ್ದರಾಮಯ್ಯ ಅವರ ಎಗೇನೆಸ್ಟೇ ಮಾತಾಡ್ತಾರೆ, ಒಂದೊಂದ್ಸಲ ಪಕ್ಷದ ಎಗೇನೆಸ್ಟೇ ಮಾತಾಡ್ತಾರೆ. ಆದರೆ ಅವರಿಗೂ ಕೂಡ ಒಂದಷ್ಟು ಅವಕಾಶವನ್ನು ಕೊಡ್ಬೋದೇನೋ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಈ ಎಲ್ಲ ಚರ್ಚೆಗಳ ನಡುವೆ ದಕ್ಷಿಣ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿ ಯಾರು? ತುಂಬ ಚರ್ಚೆ ನಡೀತಿರುವಂಥ ವಿಚಾರ. ಹೀಗಾಗಿ ರಮನಾಥ್ ರೈ, ಪದ್ಮರಾಜ್ ಅಥವಾ BK ಹರಿಪ್ರಸಾದ್ ಇವರುಗಳ ಚರ್ಚೆ ಕೊನೆಯ ಕ್ಷಣದಲ್ಲಿ ಒಪ್ಪಿಸಿದರೆ UT ಖಾದರ್. ವೀಕ್ಷಕರೇ, ನೀವು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ನಿಮ್ಮ ಸಂಸದರು ಯಾರಾಗಬೇಕು ಅಂತ. ಧನ್ಯವಾದಗಳು.